ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹಂಗೇನೆ ಮೊದಲನೇ ಅಪ್ಡೇಟು, ವಿರಾಟ್ ಕೊಹ್ಲಿ ಹಸ್ ಗಿವನ್ ಅ ಸ್ಟೇಟ್ಮೆಂಟ್ ಆನ್ ಕ್ರಿಸ್ ಗೇಲ್ಗೆ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರು, ಅಪ್ಪ ನಿನಗೆ ಇವಾಗ ಪರ್ಫೆಕ್ಟ್ ಆಗಿದೆ ನೋಡಿ, IPL ರೂಲ್ಸ್ ಮುಂಚೆ ಇದೇ ಇರಲಿಲ್ಲ, ಇವಾಗ ನೀನು ಪರ್ಫೆಕ್ಟ್ ರೂಲ್ಸ್ ಇದೆ, ಇವಾಗ ಬಂದ್ಬಿಡೋಗುರು IPL ಆಡೋದಕ್ಕೆ ಅಂತ ಹೇಳಿದ್ದಾರೆ. ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಏನಿದೆ, ಎಕ್ಸ್ಪೆಷಲಿ ಇದು ಇವ್ರಿಗೆ ಅಂತಲೇ ಒಂಥರ ಡಿಸೈನ್ ಮಾಡಿರೋ ಥರ ಇದೆಯಂತೆ, ಕ್ರಿಸ್ ಗೇಲ್ಗೆ ಅಂತಲೇ. ಬಟ್ ಕ್ರಿಸ್ ಗೇಲ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಾದ್ಮೇಲೆ ಮಾಡಿದ್ದಾರೆ ಅಷ್ಟೇ. ಯಾಕಂದರೆ ಕ್ರಿಸ್ ಗೇಲು ಫೀಲ್ಡಿಂಗ್ನ ಅವರು ಇಷ್ಟಪಡ್ತಾ ಇರಲಿಲ್ವಂತೆ. ಸೊ ಇವಾಗ ಫೀಲ್ಡಿಂಗ್ ಮಾಡೋವಂಥ ಅಗತ್ಯತೆ ಎಲ್ಲ ಏನಿಲ್ಲ, ನೀನು ಬ್ಯಾಟಿಂಗ್ ಆಗ್ಬಿಟ್ಟು ಜಸ್ಟ್ ಹೋಗ್ಬಿಡು, ಫೀಲ್ಡಿಂಗ್ ನಾವು ಮಾಡ್ಕೊತೀವಿ ಅನ್ನೋ ಥರ ವಿರಾಟ್ ಕೊಹ್ಲಿ ಅವ್ರಿಗೆ ಕರೆದಿದ್ದಾರೆ. ಬಟ್ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಸುಮ್ಮನೆ ಫನ್ ಆ್ಯಂಗಲಲ್ಲಿ ವಿರಾಟ್ ಕೊಹ್ಲಿ ಅವ್ರು ಕರೆದಿದ್ದಾರೆ, ಬಾಗುರು ಮತ್ತೆ ನೀನು IPLಗೆ ಅಂತ. ನೋಡೋಣ ಕ್ರಿಸ್ ಗೇಲ್ ಮತ್ತೆ ಏನಾದ್ರು ಯೋಚನೆ ಮಾಡ್ತಾರೆ ಕಮ್ ಬ್ಯಾಕ್ ಮಾಡೋದಕ್ಕೆ ಅಂತ. ಅಪ್ಡೇಟ್ ಬಿಟ್ಟು CSK ಫ್ಯಾನ್ಸ್ಗಳು ರೊಚ್ಚಿಗೆ ಎದ್ಬಿಟ್ಟು RCB ಫ್ಯಾನ್ಸ್ಗಳ ಮೇಲೆ ಇವಾಗ ಒಂಥರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂಥರ ಅಗೇನ್ಸ್ಟ್ ನಿಂತ್ಕೊಂಡಿದ್ದಾರೆ. ಎಕ್ಸ್ಪೆಷಲಿ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಏನು ಚಿನ್ನಸ್ವಾಮಿಲಿ ಕ್ರೌಡ್ ಏನಿತ್ತು, ಅದು ರೋಡ್ ತುಂಬ ಕಬ್ಬನ್ ರೋಡು, ಕ್ವೀನ್ಸ್ ರೋಡ್ ತುಂಬ ಎಲ್ಲ ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಫುಲ್ಲು ಕೂಳೆ ಕೊಟ್ಟಿದ್ದಾರೆ. CSK ಫ್ಯಾನ್ಸ್ಗಳಿಗೆ ಫುಲ್ಲು ಟೀ ಉರ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಅಂದ್ಕೊಂಡು. ಸೊ ಅದನ್ನು ಇವಾಗ ಕ್ಲೇಮ್ ಮಾಡ್ತಿದ್ದಾರಂತೆ, ಫುಲ್ ಉರ್ಸ್ಬಿಟ್ಟಿದ್ದಾರೆ ಗುರು, ನಮಗೆ ಫುಲ್ಲು ಹರಾಸ್ ಮಾಡಿದ್ರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ಲೆಲ್ಲ ಹಾಕೊಂಡು ಫುಲ್ಲು ಏನೋ ಮಾಡ್ತಾ ಇದ್ದಾರೆ. ಬಟ್ ನಾವು ಅಪರೂಪಕ್ಕೆ ಎದ್ದಿದ್ದೀವಲ್ವಾ, ಈ ಸೆಲೆಬ್ರೇಷನ್ ಮಾಡಲೇಬೇಕು. ಅದು ನಾಕ್ಔಟ್ ಮಾಡಿದ್ದೀವಿ ಫಾರ್ ದ ವೆರಿ ಫಸ್ಟ್ ಟೈಮು CSKನ ನಾಕ್ಔಟ್ ಮಾಡಿದ್ದೀವಿ ನಾವು ನಾಕ್ಔಟ್ ಗೇಮಲ್ಲಿ. ಸೊ ಇದಕ್ಕಿಂತ ಒಂದು ಸೆಲೆಬ್ರೇಷನ್ ಬೇಕಾ? ಅದೇ ನಾವು ಹೇಳ್ತಿದ್ದು, ಸುಮಾರು ಜನ ಹೇಳ್ತಾರೆ ಟ್ರೋಫಿ ಗೆಲ್ಲಿಲ್ಲ ಚಿಂತೆ ಇಲ್ಲ ಗುರು, CSKನ ನಾಕ್ಔಟ್ ಮಾಡಿ ನೀವು, ಅದು ಬೇಕಾಗಿರೋದು ನಮಗೆ ಅಂತ. ಸೊ ಆಬ್ವಿಯಸ್ಲಿ ಆ ಒಂದು ಸೆಲೆಬ್ರೇಷನ್ ಅಂತೂ ಬೇಕೇ ಬೇಕು. ಕ್ಲಾಶ್ ಅಂತೂ ಇದ್ದಿದ್ದಾನೆ ಇವಾಗ. CSK ಫ್ಯಾನ್ಸ್ ಏನಾದರೂ ಹಿಂಗೆ ಬಿಡ್ತಾ ಇದ್ದಾರೆ, ಚೇಪಕ್ಕಲ್ಲಿ ಏನಾದರೂ ಆಗಿತ್ತು ಅಂತಂದರೆ ಇದೇ ಥರ ಮ್ಯಾಚು, ಅಲ್ಲಿ RCB ಫ್ಯಾನ್ಸ್ ಏನಾದ್ರು ಹೋಗಿತ್ತು ಅಂತಂದಿದ್ರೆ ಅವ್ರಿಗೆ ಉರ್ಸ್ದಂಗೆ ಸುಮ್ಮನೆ ಇರ್ತಿದ್ರ, ಖಂಡಿತ ಉರ್ಸಿರೋರು. ಸೊ RCB ವರ್ಸಸ್ CSK ಅಂತ ಬಂದಾಗ ಈ ಉರ್ಸೋದು ಗಿರ್ಸೋದು ಎಲ್ಲ ಇದ್ದಿದ್ದೇನೆ ಫ್ಯಾನ್ಸ್ಗಳ ಮಧ್ಯ, ಅದು ಆಗಿದೆ ಅಷ್ಟೇ. ಅದರಲ್ಲಿ ತಿರ್ಗಾ ಒಂದು ವಾರ್ ಸ್ಟಾರ್ಟ್ ಮಾಡೋದು ಅದೆಲ್ಲ ಏನು ಇಲ್ಲ. ಮ್ಯಾಚ್ ಮುಗಿದಾದ್ಮೇಲೆ ಅಲ್ಲಿಗೆ ಬಿಟ್ಬಿಡ್ತು ಅಷ್ಟೇ. ಅಪ್ಡೇಟ್ ಬಂದ್ರಿ, ನಮ್ಮ RCB ಪ್ಲೇಯರ್ ಸ್ವಪ್ನಿಲ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. RCB ಸ್ವಪ್ನಿಲ್ ಸಿಂಗು ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಅವರ ಏಜ್ ಅವರೇ. ಅವರು ವಿರಾಟ್ ಕೊಹ್ಲಿ ಜೊತೆಗೆ ರೂಮ್ನ ಶೇರ್ ಮಾಡ್ಕೊಂಡು ರೂಮ್ ಪಾರ್ಟ್ನರ್ ಆಗಿದ್ದಂಥವ್ರು ಒಂದು ಕಾಲದಲ್ಲಿ. ಸೊ ಸ್ವಪ್ನಿಲ್ ಸಿಂಗು ಅವ್ರು ಅನ್ಕೊಂಡಿರಲ್ವಂತೆ, ಅಂದರೆ RCB ಪಿಕ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಅವ್ರನ್ನ ಆಕ್ಷನ್. ಇನ್ಫ್ಯಾಕ್ಟ್ ಅವ್ರು ಅನ್ಸೋಲ್ಡ್ ಆಗ್ತಾರೆ ಅಂತ ಅನ್ಕೊಂಡಿರಂತೆ. ಯಾಕಂದರೆ ಫಸ್ಟ್ ಇನಿಷಿಯಲ್ ರೌಂಡಲ್ಲಿ ಅವರು ಅನ್ಸೋಲ್ಡ್ ಆಗಿದ್ರು, ಆಮೇಲೆ ಲೇಟರ್ ಆನ್ ಲಾಸ್ಟ್ ರೌಂಡ್ ಎಲ್ಲ ಬರುತ್ತಲ್ಲ ಅಲ್ಲಿ ಪಿಕ್ ಆಗಿದೆ ಸ್ವಪ್ನಿಲ್ ಸಿಂಗು. ಸೊ ಇವ್ರು ಬಿಟ್ಬಿಟ್ಟಿದ್ರಂತೆ, ಇಲ್ಲ ಅವರು ಮುಗೀತು ನಂದು, ಇಟ್ಸ್ ಆಲ್ ಡನ್ ಅಂತ ಬಿಟ್ಬಿಟ್ಟಿದ್ರಂತೆ. ಬಟ್ ಆದಮೇಲೆ ಅವರ ಪೇರೆಂಟ್ಸ್ ಕಾಲ್ ಮಾಡ್ರಂತೆ, ಪಿಕ್ ಮಾಡಿದಾರೆ ನೋಡು ಗುರು ನಿನ್ನ ಅಂತ. ಸೊ ಅಲ್ಲಿಂದ ಅವನ ಅಜ್ಜಿ ಏನೋ ಒಂಥರ ಹೊಸ್ದಾಗಿ ಏನೋ ಒಂಥರ ಒಳಗಡೆನೇ ಒಂಥರ ಹುರುಪು ಸ್ಟಾರ್ಟ್ ಆಯ್ತಂತೆ. ಸೊ ಅದು ಇವತ್ತು ಪ್ರೂವ್ ಮಾಡಿ ಕೊಟ್ಟಿದೆ ನಮ್ಮ RCBಗೆ. ಹೌ ಲಕ್ಕಿ ಸ್ವಪ್ನಿಲ್ ಸಿಂಗ್ ಇಸ್ ಫಾರ್ RCB ಅಂತ. ಆಡಿರುವಂಥ 6 ಮ್ಯಾಚು ಸ್ವಪ್ನಿಲ್ ಸಿಂಗ್ ಆಡಿರುವಂಥ 6 ಮ್ಯಾಚು RCB ಗೆದ್ದಿದೆ. ಸೊ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಅಪ್ಡೇಟ್ ನಂಬರ್ 4, ಅಂಬಟಿ ರಾಯುಡು ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ ಮಗ. RCB ಮೇಲೆ RCB ಟ್ರೋಫಿನ ಗೆಲ್ಲೋದು ಕಾಣಿಸ್ತಿಲ್ಲ ನನಗೆ, ಯಾಕೋ RCB ಗೆಲ್ಲಬಾರ್ದು ಅನ್ನೋ ಥರನೇ ಹೇಳಿದ್ದಾರೆ. ಸನ್ರೈಸ್ ಹೈದರಾಬಾದ್ ಹೊಡಿತಾರೆ ನೋಡಿ RCBಗೆ ಅನ್ನೋ ಥರನೇ ಹೇಳಿದ್ದಾರೆ. ಅದು ಎಲ್ಲಿ ಹೊಡಿತಾರೆ ಹೆಂಗೆ ಹೊಡಿತಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಸನ್ರೈಸ್ ಹೈದರಾಬಾದ್ ಹೊಡಿತಾರೆ ಅಂತ ಅನ್ಕೊಂಡಿದ್ದೀನಿ ಅನ್ನೋ ಥರ ಹೇಳಿದ್ದಾರೆ. ಸೊ ಮ್ಯಾಚ್ ಎಲ್ಲ ಗೆದ್ದಾದ್ಮೇಲೆ ಅವಾಗ ಮ್ಯಾಚ್ ಗೆಲ್ಲೋ ಅಂತ ಫ್ಲೋ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನ್ಯೂಟ್ರಲ್ ಕಾಮೆಂಟ್ರಿನ ಮಾಡಿದ್ರು. ಒಂಥರ RCBಗೆ ಪಾಸಿಟಿವ್ ಆಗಿದ್ರು. CSK ನಾವು ಹೊಡೆದಿದ್ದಂತಾರೆ ಈ ಥರ ಒಂದು ಕಮ್ ಬ್ಯಾಕ್ ಮಾಡಿರುವಂಥ RCB ಮಸ್ತಾಗಿ ಆಡಿದ, RCB ಟ್ರೋಫಿ ಗೆದ್ರು ಕೂಡ ನಮಗೆ ಖುಷಿ ಆಗುತ್ತೆ ಅನ್ನೋ ಥರ ಅಂಬಟಿ ರಾಯುಡು ಹೇಳ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾರ್ ಸ್ಪೋರ್ಟ್ಸ್ ಪ್ಯಾನಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಏನು RCB ಇವ್ರು ಸೆಲೆಬ್ರೇಷನ್ ನೋಡಿ ಇವರು ಹೆಂಗಿದೆ ಅಂತ, ಇವ್ರು ಸೆಲೆಬ್ರೇಷನ್ ನೋಡ್ತಂದ್ರೆ RCB ಕಪ್ಪೇ ಗೆದ್ಬಿಟ್ಟಿದ್ದಾರೆ ಅನ್ನೋ ಥರ ಫೀಲ್ ಬರಬೇಕು, ಆ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇದು ಏನು ಹಿಂಗೆ ಮಾಡ್ತಾರೆ ಸೆಲೆಬ್ರೇಷನ್, ಅಲ್ಲಿ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿದ್ದಾರೆ ಅಷ್ಟೇ, ಅದರಲ್ಲಿ ಏನಿದೆ ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಬಟ್ ನಮಗೆ ಗೊತ್ತು ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟು ನಮಗೆ ಅಂತ. ಅದು CSKನ ಈಚೆಗಡೆ ಹಾಕಿದ್ದೀವಿ ಅಂದರೆ ನಮಗೆ ಟ್ರೋಫಿ ಗೆದ್ದಷ್ಟೇ ಖುಷಿ ಗುರು. CSKನ ನಾಕ್ಔಟ್ ಮಾಡಿದ್ದೀವಿ ಅಂತಾರೆ, ಇದು ಟ್ರೋಫಿ ಸಿಗಲಿಲ್ಲ ಅಂದ್ರೂ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋ ಸೀಸನ್ ಯಾವುದು ಅಂದರೆ ಈ ಸೀಸನು ಖಂಡಿತ. ಅದು ಅಂಬಟಿ ರಾಯುಡು ಅವ್ರಿಗೂ ಕೂಡ ಗೊತ್ತು ಏನಕ್ಕೆ ನಾವು ಅಷ್ಟೊಂದು ಖುಷಿಯಾಗಿ ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಇದ್ವಿ ಅಂತ. ಸೊ ಅವರು ಅದನ್ನು ಹೇಳ್ಕೊಳ್ತಿಲ್ಲ ಅಷ್ಟೇ. ಜೊತೆಗೆ RCBಗೆ CSK ಒಂದು ಟ್ರೋಫಿ ಕೊಟ್ಬಿಡ್ಬೇಕು, ಯಾಕೆಂತಂದರೆ ಈ ರೇಂಜಿಗೆ ಸೆಲೆಬ್ರೇಷನ್ ಮಾಡಿದಿರಲ್ಲ, CSK ಮೇಲೆ ಗೆದ್ಬಿಟ್ವಿ ಅಂತ ಈ ಥರ ಎಲ್ಲ ಆಡಿದಿರಲ್ಲ, CSKನ ಒಂದು ಟ್ರೋಫಿನ ಇರೋ ಈ ಟ್ರೋಫಿಲಿ ಒಂದು ತಗೊಂಡೋಗಿ ಕೊಟ್ಬಿಡ್ಬೇಕು ಅವ್ರಿಗೆ ಆಟಾಡ್ಕೊಳ್ಳಿ ಅಂತ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ನೋಡ್ಬಿಟ್ಟು RCB ಫ್ಯಾನ್ಸ್ಗಳೆಲ್ಲ ಟ್ರಿಗರ್ ಆಗಿದ್ದಾರೆ. ಅಪ್ಡೇಟ್ ನಂಬರ್ 5, ಸರ್ ವಿವಿಯನ್ ರಿಚರ್ಡ್ಸನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಒಬ್ಬ ಲೆಜೆಂಡು ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಆಟ ನೋಡಬೇಕು ಅಂದರೆ ನಾನು ದುಡ್ಡು ಕೊಟ್ಟು ಹೋಗ್ಬಿಟ್ಟು ನೋಡ್ತೀನಿ ಗುರು ಅಂತ ಸರ್ ವಿವಿಯನ್ ರಿಚರ್ಡ್ಸ್ ಹೇಳ್ತಾರೆ. ಒನ್ ಆಫ್ ದ ಸ್ಟೈಲಿಶ್ ಕ್ರಿಕೆಟರ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಪ್ಲೇಯರ್ ಹೇಳ್ತಾರೆ ಅಂತಂದರೆ ವಿರಾಟ್ ಕೊಹ್ಲಿ ಆ ರೇಂಜ್ ಏನು ಅಂತ ಅರ್ಥ ಮಾಡ್ಕೋಬೇಕು.
ಅವರ ಅಗ್ರೆಷನ್ ಏನಿದೆ, ಸೊ ಅವ್ರ ಅಗ್ರೆಷನ್ ಆಗಿರ್ಬೋದು, ಅವ್ರ ಇಂಟೆನ್ಸಿಟಿ ಇರ್ಬೋದು, ಅದನ್ನ ನೋಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸುಮಾರು ಜನಕ್ಕೆ ಇಷ್ಟ, ಸ್ವಲ್ಪ ಜನಕ್ಕೆ ಕಷ್ಟ, ಏನು ಮಾಡೋಣ. ಇದು ಎದುರಾಳಿಗೆ ಭಯ ಹುಟ್ಟಿಸುತ್ತಲ್ಲ, ಅದನ್ನ ನೋಡೋದಕ್ಕೆ ಇನ್ನೂ ಮಜಾ ಇರುತ್ತೆ ಅನ್ನೋ ಥರ ಸರ್ ವಿವಿಯನ್ ರಿಚರ್ಡ್ಸ್ ಹೇಳಿದ್ದಾರೆ. ಸೊ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವಿರಾಟ್ ಕೊಹ್ಲಿ ರೈಟರ್ಸ್ಗೆ, ಏನಕ್ಕೆ ವಿರಾಟ್ ಕೊಹ್ಲಿನ ಅಷ್ಟು ದೊಡ್ಡದಾಗಿ ರೇಟ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಪ್ಲೇಯರ್ಸ್ಗಳೇನೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾ.